ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಸುಪ್ರೀಂ ಕೋರ್ಟಿನ ಹಿಸ್ಟಾರಿಕ್ ಜಜ್ಮೆಂಟ್ಸ್ಗಳ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೆ. ಆಲ್ರೆಡಿ 50+ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಆ್ಯಂಡ್ ಈ ಎಲ್ಲ ವಿಡಿಯೋಗಳನ್ನ ನೋಡ್ರಿ. ಈ ದೇಶದ ಕಾನೂನು ಏನು ಹೇಳುತ್ತೆ ಆ್ಯಂಡ್ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಸ್ಟ್ಯಾಂಡ್ ತೊಗೊಂಡಿದೆ, ಹೈಕೋರ್ಟ್ನಲ್ಲಿ ಹಿಸ್ಟಾರಿಕ್ ಜಜ್ಮೆಂಟ್ಸ್ ಬಂದಿದೆಯಾ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಚರ್ಚೆ ಮಾಡಿದ್ದೀನಿ. ಇವತ್ತು ಉನ್ನಾವೋ ರೇಪ್ ಕೇಸ್ ಅನ್ನುವಂಥ ಈ ಒಂದು ಘನಘೋರ ಕೃತ್ಯ ಉತ್ತರ ಪ್ರದೇಶದೊಳಗೆ ಆಗಿರುವಂಥ ಒಂದು ಅತ್ಯಾಚಾರ ಪ್ರಕರಣದ ಬಗ್ಗೆ ಮತ್ತು ಆ ಅತ್ಯಾಚಾರ ಮಾಡಿರುವಂಥ MLA, ಫಾರ್ಮರ್ MLA. ಸೊ ಅವರು ಇವತ್ತು ಡೆಲ್ಲಿ ಹೈಕೋರ್ಟಲ್ಲಿ ಬೇಲ್ ಕೊಡಬೇಕು ನನಗೆ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಡೆಲ್ಲಿ ಹೈಕೋರ್ಟ್ ಅದನ್ನು ಬೇಲ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದೆ. ಸೊ ಅದನ್ನೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಗೈಸ್. ಉನ್ನಾವೋ ಅತ್ಯಾಚಾರ, ಅಧಿಕಾರದ ದುರ್ಬಳಕೆ, ಪೊಲಿಟಿಸೈಸೇಷನ್ ಆಫ್ ಕ್ರೈಮ್ ಮತ್ತು ನ್ಯಾಯದ ಹೋರಾಟ. ಸೊ ಇದು ಬಡವರ ಮೇಲೆ ಶ್ರೀಮಂತರು ಮಾಡುವಂಥ ಒಂದು ದೊಡ್ಡ ಅತ್ಯಾಚಾರ ಪ್ರಕರಣ ಆಗಿರೋದನ್ನು ನಾವು ಕಾಣ್ತೀವಿ. ಹಿನ್ನೆಲೆ ಏನು ಅಂದರೆ 2017ರಲ್ಲಿ ಅಪ್ರಾಪ್ತ ವಯಸ್ಸಿನ ಒಬ್ಬ ಬಾಲಕಿಯ ಮೇಲೆ ಉತ್ತರ ಪ್ರದೇಶದ ಉನ್ನಾವೋ ಅನ್ನುವಂಥ ಜಿಲ್ಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಆಗ್ತದೆ. ಆ್ಯಂಡ್ ಯಾವಾಗ ಈ ಬಾಲಕಿ ಹೋಗಿಬಿಟ್ಟು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾಳೋ, ಆ ಕಂಪ್ಲೇಂಟನ್ನು ಸ್ಥಳೀಯ ಪೊಲೀಸರು ಯಾರೂ ತಗೊಳ್ಳೋದಿಲ್ಲ. ಯಾಕಂದರೆ ಈ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅಲ್ಲಿನ ಸ್ಥಳೀಯ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗರ್. ಕುಲ್ದೀಪ್ ಸಿಂಗ್ ಸೆಂಗರ್ MLA MP ಅಂತ ಬಂದಾಗ ಗೈಸ್, ಈ ದೇಶದ 44% ರಾಜಕಾರಣಿಗಳು MPs ಏನಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಿಮಿನಲ್ ಕೇಸಸ್ಗಳು ಇದ್ದಾವೆ, ಇನ್ಕ್ಲೂಡಿಂಗ್ ರೇಪ್ ಕೇಸ್. 135 MLA MPಗಳ ಮೇಲೆ ಸೀರಿಯಸ್ ರೇಪ್ ಕೇಸ್ಗಳು ಇದ್ದಾವೆ. ಯಾರು ಅಧಿಕಾರದೊಳಗಿದ್ದಾರೆ ಅವರು ರೇಪ್ ಮಾಡಿದ್ರು ನಡೆಯುತ್ತೆ ಆ್ಯಂಡ್ ಏನು ಮಾಡಿದ್ರು ನಡೆಯುತ್ತೆ. ಆ್ಯಂಡ್ ಈ ದೇಶದೊಳಗೆ ಇದು ಎಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ನೀವು ವಿಚಾರ ಮಾಡಿರಿ. ಯಾರು ಹೆಚ್ಚು ಕೊಲೆಗಳನ್ನ ಮಾಡ್ತಾರ, ಯಾರು ಜಾಸ್ತಿ ಗಡ್ಡ ಬಿಡ್ತಾರ, ಯಾರು ಇನ್ನೊಬ್ಬರನ್ನ ಹೆದರ್ಸ್ತಾರ, ಹೊಡಿತಾರ, ಬಡಿತಾರ, ರೌಡಿಸಮ್ ಮಾಡ್ತಾರ, ದೇ ಬಿಕಮ್ ಫೇಮಸ್ ಪೊಲಿಟಿಷಿಯನ್ಸ್. ಆ್ಯಂಡ್ ಅವರನ್ನು ಆಯ್ಕೆ ಮಾಡೋರು ಕೂಡ ಇದೇ ಜನರೇ. ಸೊ ಹಾಗೆ ಜನರಿಂದನೇ ಆಯ್ಕೆ ಮಾಡಿದಂಥ ಒಬ್ಬ MLA ಏನು ಮಾಡಿದ್ದಾನೆ ಅಂತ, ಇದು ಇವರು ಒಬ್ಬರು MLA ಕತೆ ಅಲ್ಲ. ಸೊ ಭಾರತ ದೇಶದೊಳಗೆ ಅನೇಕ ಜನರ ಕತೆ ಕೂಡ ಆಗಿದೆ ಗೈಸ್. ಅತ್ಯಾಚಾರ ಎಸಗಿದ್ದಾನೆ ಎಂದು ಸಂತ್ರಸ್ತೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದಾಗ ನ್ಯಾಯಕ್ಕಾಗಿ ಅನೇಕ ಬಾರಿ ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ, ಆಡಳಿತದ ಬಳಿ ಹೋದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಆ್ಯಂಡ್ ಕಂಪ್ಲೇಂಟ್ ಮಾತ್ರ ಯಾರೂ ಕೂಡ ತಗೊಳ್ಳಿಲ್ಲ. ಈ ಪ್ರಕರಣ ಪ್ರಭಾವಿ ರಾಜಕಾರಣಿ ವಿರುದ್ಧ ಇದ್ದ ಕಾರಣದಿಂದಾಗಿ ಪೊಲೀಸರು ಇದನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಈವನ್ ರಾಜಕೀಯ ಒತ್ತಡ ಕೂಡ ಇಲ್ಲಿ ಇರ್ತದೆ. ಇಂಥವು ಅನೇಕ ಪ್ರಕರಣಗಳು ಈವನ್ ಕರ್ನಾಟಕದೊಳಗೂ ಕೂಡ ಆಗಿದ್ದಾವೆ. ಬಟ್ ಇಫ್ ಐ ಕಂಪೇರ್ ಈ UP, ಬಿಹಾರ್ ಆ ರಾಜ್ಯಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯವನ್ನು ಸ್ವಲ್ಪ ಮಟ್ಟಿಗೆ ನಾವು ನೋಡೋದಾದರೆ, ಯಾರ್ಯಾರೆಲ್ಲ ಕರ್ನಾಟಕದೊಳಗೆ ಹುಟ್ಟಿದ್ದೇವೆ, ವಿ ಆರ್ ವೆರಿ ವೆರಿ ಲಕ್ಕಿ ಗೈಸ್. ಉತ್ತರ ಪ್ರದೇಶ್, ಬಿಹಾರದಂಥ ರಾಜ್ಯದೊಳಗೆ ಕಿತ್ತು ತಿನ್ನುವಂಥ ಬಡತನ, ರೇಪ್ ಕೇಸ್ ಆಗಿರ್ಬೋದು, ಕೊಲೆ ಆಗಿರ್ಬೋದು, 5 ರೂಪಾಯಿಗೂ ಕೊಲೆ ಮಾಡುವಂಥ ಅನೇಕ ಜನ ಕೂಡ ಅಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಆದ್ದರಿಂದನೇ ಅಲ್ಲಿನ ಸರ್ಕಾರ ಕೂಡ ತುಂಬಾ ಹಾರ್ಷ್ ಆಗಿದೆ. ಆ್ಯಂಡ್ ಇಂಥ ಒಂದು ಪ್ರಕರಣಗಳು ಹೆಚ್ಚು ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಸಂತ್ರಸ್ತೆಯ ತಂದೆ ಇವರು ನನ್ನ ಮಗಳ ಮೇಲೆ ಅತ್ಯಾಚಾರ ಆಗೈತಿ, ದೌರ್ಜನ್ಯ ಆಗೈತಿ ಅಂಥೇಳಿ ಹೇಳಿಕ್ಕೆ ಹೋದ್ರೆ ಐತ್ಲಾ, ಇವರನ್ನೇ 2018ರೊಳಗೆ ಆ MLA ತನ್ನ ಒಂದು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ಸಂತ್ರಸ್ತೆಯ ತಂದೆಯನ್ನು ಅರೆಸ್ಟ್ ಮಾಡ್ತಾರೆ. ಆ್ಯಂಡ್ ಇದನ್ನು ಅರೆಸ್ಟ್ ಮಾಡಿಸಿದ್ದು ಇದೇ ಒಂದು MLA ಅಂತ ಹೇಳಿಬಿಟ್ಟು ಎಲ್ಲರಿಗೂ ಗೊತ್ತಾಗುತ್ತೆ. ಸಾರ್ವಜನಿಕವಾಗಿ ಇವ್ರ ಮೇಲೆ ಹಲ್ಲೆ ಕೂಡ ಮಾಡ್ತಾರೆ. ಸಾರ್ವಜನಿಕವಾಗಿಯೇ ಉತ್ತರ ಪ್ರದೇಶದೊಳಗೆ ವಿಚಿತ್ರ ಇದ್ದಾರೆ. ಒಬ್ಬ PDOನ ಒಬ್ಬ MLA ಎಲ್ಲರ ಮುಂದೆ ವಿಡಿಯೋ ಮಾಡಿ ಮರ್ಡರ್ ಮಾಡಿದ್ದು, ಆ್ಯಂಡ್ RTO ಆ್ಯಕ್ಟಿವಿಸ್ಟ್ಗಳನ್ನು ಮರ್ಡರ್ ಮಾಡಿದ್ದು. UP ಪೀಪಲ್ ಆರ್ ವೆರಿ ಹಾರ್ಶ್ ಗೈಸ್. ಆ್ಯಂಡ್ ಸೊ ಯಾವಾಗ ಈ ತಂದೆ ತನ್ನ ಮಗಳ ವಿರುದ್ಧ ಈ ಒಂದು ಏನು ಅತ್ಯಾಚಾರ ಆಗಿದೆ, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಧ್ವನಿ ಎತ್ತಾರೆ, ಅದರ ಮರುದಿನವೇ, ನೆಕ್ಸ್ಟ್ ದಿನವೇ ಅವ್ರ ಹತ್ರ ಅಕ್ರಮ ಶಸ್ತ್ರಾಸ್ತ್ರ ಇದ್ದಾವೆ
ಸೊ ಅವ್ರ ಹತ್ರ ಅಕ್ರಮ ಶಸ್ತ್ರಾಸ್ತ್ರ ಇದ್ದಾವೆ ಅಂತ ಹೇಳ್ಬಿಟ್ಟು ಪೊಲೀಸರು ಆ ಒಂದು ಅಪ್ರಾಪ್ತ ವಯಸ್ಸಿನ ಹುಡುಗಿಯ ತಂದೆಯನ್ನು ಅರೆಸ್ಟ್ ಮಾಡ್ತಾರೆ. ಆ್ಯಂಡ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಅವ್ರ ಮೇಲೆ ತೀವ್ರವಾಗಿ ಹಲ್ಲೆಯನ್ನು ಮಾಡ್ತಾರೆ. ಏಪ್ರಿಲ್ 9, 2018 ಆ ಹಲ್ಲೆಗೊಳಗಾದಂಥ ಆ ಒಂದು ವಿಕ್ಟಿಮ್ನ ತಂದೆ ಏನಿದ್ರು ಅವರು ಮೃತಪಡ್ತಾರೆ. ಆ್ಯಂಡ್ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಕಸ್ಟೋಡಿಯಲ್ ಡೆತ್ಸ್ ಗೈಸ್. ಹೌ ಪೊಲೀಸ್ ವಿಲ್ ಟೇಕ್ ಲಾಸ್ ಆನ್ ದೇರ್ ಓನ್ ಹ್ಯಾಂಡ್ಸ್. ಪೊಲೀಸ್ ಕಸ್ಟಡಿಯಲ್ಲೇ ಇವರನ್ನು ಕೊಲೆ ಮಾಡ್ತಾರೆ, ಇವರ ಚಿಕ್ಕಪ್ಪನನ್ನು ಅರೆಸ್ಟ್ ಮಾಡ್ತಾರೆ, ಎಂಟೈರ್ ಫ್ಯಾಮ್ಲಿನ ಥ್ರೆಟ್ ಮಾಡ್ತಾರೆ. ದ್ಯಾಟ್ಸ್ ವೈ ಈ ಪ್ರಕರಣ ಇಟ್ ಸೌಂಡೆಡ್ ಎಂಟೈರ್ ಕಂಟ್ರಿ ಗೈಸ್. ದೇಶವ್ಯಾಪಿ ಆಕ್ರೋಶಕ್ಕೆ ಇದು ಕಾರಣ ಆಗುತ್ತೆ. ಆ್ಯಂಡ್ ಕಸ್ಟೋಡಿಯಲ್ ಡೆತ್ ಡೆಫಿನೆಟ್ಲಿ ಇದ್ರ ವಿರುದ್ಧ ಆ್ಯಕ್ಷನ್ ಏನು ತಗೊಂಡಿಲ್ಲ ಅನ್ನೋದು ಕೂಡ ಸಿಕ್ಕಾಪಟ್ಟೆ ಉತ್ತರ ಪ್ರದೇಶದೊಳಗಾಗಲಿ ದೇಶಾದ್ಯಂತ ಇದ್ರ ಬಗ್ಗೆ ಸ್ಟ್ರೈಕ್ಗಳನ್ನ ಮಾಡಲಾಗುತ್ತೆ. ನಂತರ ಈ ಪ್ರಕರಣದ ತನಿಖೆಯನ್ನು CBIಗೆ ವರ್ಗಾವಣೆ ಮಾಡಲಾಗುತ್ತೆ. ಬಿಕಾಸ್ ಲೋಕಲ್ MLA ಆಗಿರೋದ್ರಿಂದ ಸೊ ಇವರು ಇನ್ಫ್ಲುಯೆನ್ಸ್ ಮಾಡೋದು ಗ್ಯಾರಂಟಿ. ಆ್ಯಂಡ್ ಈ ಥರ ಮರ್ಡರ್ ಮಾಡಿದವರು, ಕೊಲೆ ಮಾಡಿದವರು, ನಾನು ಹೇಳ್ದಂಗೆ MPs ಮೆಂಬರ್ ಆಫ್ ಪಾರ್ಲಿಮೆಂಟ್ 44%, ಓಕೆ, 44% MP ಗಳ ಮೇಲೆ ಸೀರಿಯಸ್ ಕ್ರಿಮಿನಲ್ ಕೇಸ್ ಇದ್ದಾವೆ. ಆ್ಯಂಡ್ ದಟ್ ಈಸ್ ವಾಟ್ ಅವರ್ ಪೊಲಿಟಿಕಲ್ ಸಿಸ್ಟಮ್. ಸಾರ್ವಜನಿಕ ಒತ್ತಡ, ಮಾಧ್ಯಮದಲ್ಲಿ ಚರ್ಚೆ, ಸುಪ್ರೀಂ ಕೋರ್ಟ್ನ ಹಸ್ತಕ್ಷೇಪದ ಹಿನ್ನೆಲೆಯಲ್ಲಿ ಈ ಅತ್ಯಾಚಾರ ಪ್ರಕರಣವನ್ನು ದಾಖಲೆ ಮಾಡಲಾಗುತ್ತೆ. ಸಂತ್ರಸ್ತೆಯ ತಂದೆಯ ಕಸ್ಟೋಡಿಯಲ್ ಸಾವಿಗೆ ನ್ಯಾಯವನ್ನು ಕೊಡಿಸಬೇಕಾಗಿತ್ತೆ. ಇಂಥ ಒಂದು ಪ್ರಕರಣವನ್ನು CBIಗೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ತನಿಖೆಯನ್ನು ವರ್ಗಾಯಿಸಲಾಗುತ್ತೆ. ನಂತರ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡುತ್ತೆ. ಆಗಸ್ಟ್ 2019 ಪ್ರಕರಣದ ಗಂಭೀರತೆಯನ್ನು ಗಮನಿಸಿದ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಉತ್ತರ ಪ್ರದೇಶದಿಂದ ಹೊರಗೆ ತೆಗೆದು ಡೆಲ್ಲಿಗೆ ವರ್ಗಾವಣೆ ಮಾಡ್ತದೆ. ಎದಕ್ಕಂದರೆ ಲೋಕಲ್ಲಿ ಲಾಯರ್ಸ್ ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಇಲ್ಲಿ ನ್ಯಾಯ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇನ್ಫ್ಲುಯೆನ್ಸ್ ಆಗಬಹುದು ಯಾರಿಗೂ ಅಂತ ಹೇಳಿ ಇದನ್ನು ಡೆಲ್ಲಿ ಹೈಕೋರ್ಟ್ಗೆ ವರ್ಗಾವಣೆ ಮಾಡುತ್ತೆ. ಈ ಥರ ವರ್ಗಾವಣೆ ಮಾಡಿದಾಗ ನ್ಯಾಯಸಮ್ಮತ ವಿಚಾರಣೆಗೆ ಭಯ ಇಲ್ಲದೇನೆ ಕಕ್ಷಿದಾರರ ಸುರಕ್ಷತೆಯ ದೃಷ್ಟಿಯಿಂದ ರಾಜಕೀಯ ಪ್ರಭಾವದಿಂದ ಮುಕ್ತ ನ್ಯಾಯದ ಕಡೆಗೆ ಸಹಾಯ ಆಗಲಿ ಅಂತ ಈ ಥರ ಮಾಡ್ತಾರೆ. ಆದರೆ ಅವರಿಗೆ ಕಂಟಿನ್ಯೂಸ್ ಆಗಿ ಥ್ರೆಟ್ ಮಾಡಿದ್ದನ್ನು ನಾವು ಕಾಣ್ತೀವಿ. ಆ್ಯಂಡ್ ಇಟ್ ಈಸ್ ಸಚ್ ಅನ್ಸಿವಿಲೈಸ್ಡ್ ಒಂದು ಪ್ರಕರಣ ಅಂತಲೇ ಹೇಳ್ಬೋದು. ಶಾಸಕನಿಗೆ ಫೈನಲಿ ಗೊತ್ತಾಗುತ್ತೆ ಇವನೇ ರೇಪ್ ಮಾಡಿದ್ದು. ಅವರ ತಂದೆಯನ್ನು ಕೂಡ, ಅಪ್ರಾಪ್ತ ಬಾಲಕಿಯ ತಂದೆಯನ್ನು ಕೂಡ ಕಸ್ಟೋಡಿಯಲ್ ಡೆತ್ ಆಗಲಿಕ್ಕೆ ಕಾರಣ ಕೂಡ ಇವರೇ ಅಂತ ಗೊತ್ತಾಗುತ್ತೆ. ಮಾರ್ಚ್ 4, 2020 ದೆಹಲಿಯ ನ್ಯಾಯಾಲಯ ಕುಲ್ದೀಪ್ ಸಿಂಗ್ ಸೆಂಗಾರ್ ಇವರನ್ನು 10 ವರ್ಷಗಳ ಮಟ್ಟಿಗೆ, ಓಕೆ, ಇವನ್ ಸಂತ್ರಸ್ತೆಯ ತಂದೆಯ ಕಸ್ಟೋಡಿಯಲ್ ಡೆತ್ಗೆ ಸಂಚು ರೂಪಿಸಿ ಅಪರಾಧದಲ್ಲಿ ದೋಷಿ ಅಂತ ಕೂಡ ತೀರ್ಮಾನಿಸಲಾಗುತ್ತೆ. 10 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನು ಇವರಿಗೆ ವಿಧಿಸಲಾಗುತ್ತೆ. ಓಕೆ, ನಂತರ ಇದು ರಾಜಕಾರಣಿಯೊಬ್ಬರ ವಿರುದ್ಧ ಅಪರೂಪದ ಕಠಿಣ ಶಿಕ್ಷೆ ತೀರ್ಪು ಅಂತ ಹೇಳಿ ನಮ್ಮ ದೇಶದೊಳಗೆ ಪರಿಗಣಿಸಲಾಗ್ತದೆ. ನಿಮಗೆಲ್ಲ ಗೊತ್ತದ ಈ ರಾಜಕಾರಣಿಗಳು ಏನು ಮಾಡಿದರೂ ಕೂಡ ಇವರಿಗೆ ಒಂದು ಗೆಸ್ಟ್, ಒಂದು ಜೈಲೊಳಗೆ ಒಂದು ಗೆಸ್ಟ್ ಥರ ಟ್ರೀಟ್ ಮಾಡಲಾಗುತ್ತೆ. ಮತ್ತು ಎಲ್ಲ ಪ್ರೂಫ್ ಇದ್ದರೂ ಕೂಡ ನಾವೇನು ಮಾಡಿಲ್ಲ, ನಾನು ನಿರ್ದೋಷಿ ಅಂತ ಹೇಳುವಂಥ ಒಂದು ಡೈಲಾಗ್ಗಳನ್ನು ರಾಜಕಾರಣಿಗಳು ಇಟ್ಕೊಂಡಿರ್ತಾರೆ. ಓಕೆ, ಅಪೀಲ್ ಮತ್ತು ಶಿಕ್ಷೆಯ ಸ್ಥಗಿತಕ್ಕೆ ಪ್ರಯತ್ನ. ಭಾಳ ಸಾರ್ತಿ ಇವ್ರು ಏನು ಮಾಡ್ತಾರೆ ಅಂದರೆ ಹೆಂಗರೆ ಮಾಡಿ ಡೆಲ್ಲಿ ಹೈಕೋರ್ಟಿಂದ ಬೇಲ್ ತೊಗೊಂಡು ಹೊರಗೆ ಬರಬೇಕು ಅಂತ ದೆಹಲಿ ಹೈಕೋರ್ಟ್ನಲ್ಲಿ ಅಪೀಲನ್ನು ಸಲ್ಲಿಸ್ತಾರೆ. ಜೊತೆಗೆ ಸೆಂಟೆನ್ಸ್ ಸಸ್ಪೆನ್ಷನ್ ಮಾಡಬೇಕು, ನನಗೆ ಬೇಲ್ ಕೊಡಬೇಕು ಅಂತ ಕೂಡ ಇವ್ರು ಕೇಳ್ತಾರೆ. ಓಕೆ, ಸೊ ಬೇಲ್ ಕೊಡಬೇಕು. ಬೇಲ್ ಈಸ್ ಡೆಫಿನೆಟ್ಲಿ ಅವೈಲೇಬಲ್ ಫಾರ್ ಆಲ್ ದ ಯಾರು ಜೈಲೊಳಗಿದ್ದಾರೆ ಅವರಿಗೆ ಅವೈಲೇಬಲ್ ಇರುತ್ತೆ. ಆದರೆ ಕಾರಣಗಳನ್ನು ಪರಿಶೀಲಿಸಿ ಇದನ್ನು ಈ ಒಂದು ಕೋರ್ಟ್ ಇವರಿಗೆ ಪ್ರೊವೈಡ್ ಮಾಡುತ್ತೆ. ದೆಹಲಿ ಹೈಕೋರ್ಟ್ ತೀರ್ಪು ಜೂನ್ 2024 ಬರ್ತದೆ. ದೆಹಲಿ ಹೈಕೋರ್ಟ್ ಹೇಳ್ತದೆ ಶಿಕ್ಷೆ ಸ್ಥಗಿತ ಅರ್ಜಿಯನ್ನು ತಿರಸ್ಕಾರ ಮಾಡುತ್ತದೆ. ನ್ಯಾಯಾಲಯದ ಪ್ರಮುಖ ಗಮನಾರ್ಹ ಅಂಶಗಳನ್ನು ನೋಡೋದಾದರೆ ಅಪರಾಧ ಗಂಭೀರವಾದಂಥ ಸ್ವರೂಪದ್ದಾಗಿದೆ ಅಂತ ಕೂಡ ಹೇಳ್ತದೆ. ಸೊ ಸೆಂಗರ್ನ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಅಂದರೆ ಇದು ಮೊದಲು ಬಾರಿಗೆ ರೇಪ್ ಮಾಡಿದ್ದಲ್ಲ, ಮೊದಲು ಬಾರಿಗೆ ಮರ್ಡರ್ ಮಾಡಿದ್ದಾನೆ, ಇಂಥ ಭಾಳ ಮಾಡಿದ್ದಾನೆ ಈ MLA ಅಂತ ಕೂಡ ಗೊತ್ತಾಗುತ್ತೆ. ನ್ಯಾಯ ವ್ಯವಸ್ಥೆಯ ಮೇಲೆ ಸಾರ್ವಜನಿಕರ ನಂಬಿಕೆ ಉಳಿಸ್ಕೊಳ್ಳುವಂಥ ಒಂದು ಸವಾಲು ಕೂಡ ಇಲ್ಲಿರ್ತದೆ. ಇಂಥ ಪ್ರಕರಣದಲ್ಲಿ ಬೇಲ್ ನೀಡುವುದು ತಪ್ಪು.
ಸಂದೇಶವನ್ನು ನೀಡ್ತದ ಅಂತ ಹೇಳಿ ಕೋರ್ಟ್ ಅಭಿಪ್ರಾಯ ಪಡ್ತದ. ಸೊ ಅವಾಗ ಏನು ಮಾಡ್ತದೆ, ಬೇಲ್ ನಿರಾಕರಣೆ ಮಾಡ್ತದೆ. ನಂತರ ಮಧ್ಯಂತರ ಬೆಳವಣಿಗೆ ಮತ್ತು ಸುಪ್ರೀಂ ಕೋರ್ಟ್ನ ಈ ಒಂದು ಹಸ್ತಕ್ಷೇಪ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ದೆಹಲಿ ಹೈಕೋರ್ಟ್ನ ಡಿವಿಷನ್ ಬೆಂಚ್ ರೀಸೆಂಟ್ಲಿ 1 month ಬ್ಯಾಕ್ ಡೆಲ್ಲಿ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಫಾರ್ ಎಕ್ಸಾಂಪಲ್ ಕರ್ನಾಟಕ ಹೈಕೋರ್ಟ್ ಎಲ್ಲಿದೆ, ಬೆಂಗಳೂರಲ್ಲಿದೆ. ಡಿವಿಷನ್ ಬೆಂಚ್ ಇಲ್ಲಿದೆ, ಧಾರವಾಡದಲ್ಲಿ ಒಳಗಿದೆ. ಸೊ ಕಲಬುರಗಿ ಒಳಗಿದೆ. ಹಾಗೆ ಡಿವಿಷನ್ ಬೆಂಚ್ ಶಿಕ್ಷೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತ್ತು ರೀಸೆಂಟ್ಲಿ. ಆದರೆ CBI ಇದನ್ನು ಸುಪ್ರೀಂ ಕೋರ್ಟ್ನೊಳಗೆ ಚಾಲೆಂಜ್ ಮಾಡುತ್ತೆ. ಸುಪ್ರೀಂ ಕೋರ್ಟ್ ತಕ್ಷಣವೇ ಈ ಆದೇಶವನ್ನು ಸ್ಥಗಿತಗೊಳಿಸ್ತದೆ. ಸೊ ಅಂದರೆ ಸೆಂಗರ್ ಜೈಲಲ್ಲೇ ಇರಬೇಕು ಅನ್ನುವಂಥ ಆದೇಶವನ್ನು ನೀಡ್ತದೆ. ಇಷ್ಟಾದರೆ ಇವ ಮನುಷ್ಯ ಅದನ್ನಲ್ಲ, ಬೇಲ್ ಕೇಳೋದನ್ನು ಇನ್ನೂವರೆಗೆ ಆದರೂ ಬಿಟ್ಟಿಲ್ಲ. 2ನೇ ಬಾರಿ ಮತ್ತೆ ಯಾರನ್ನ ಮರ್ಡರ್ ಮಾಡೋದನ್ನು ಹೋಗಿ ಓಕೆ 2ನೇ ಬಾರಿ ಬೇಲ್ ಬಗ್ಗೆ ವಿಚಾರಣೆ ಮಾಡ್ತಾನೆ. 2026 ಆದಂಥದ್ದು ಇದು. ಸೊ ಸೆಂಗರ್ ಮತ್ತೆ ಅದೇ ಪರಿಹಾರಕ್ಕಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದು ಸೆಕೆಂಡ್ ಅಟೆಂಪ್ಟ್ ಮಾಡಿದ್ದು. ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದ್ದು ಏನಂದರೆ, ಸೊ ಅವರು ಈಗಾಗಲೇ ಸುಮಾರು 7.5 ವರ್ಷ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಆ ಕಾರಣಕ್ಕೆ ನನಗೆ ಬೇಲ್ ಸಿಗಬೇಕು. ಆಲ್ರೆಡಿ 10 ವರ್ಷದೊಳಗೆ 7.5 ವರ್ಷದೊಳಗೆ 5 ವರ್ಷ ನಾನು ಜೈಲೊಳಗೆ ಕಳೆದಿದ್ದೀನಿ, ನನಗೆ ಬೇಲ್ ಸಿಗಬೇಕು ಅನ್ನೋದು ಅವರ ವಾದ ಆಗಿತ್ತು. ಶಿಕ್ಷೆ ಸ್ಥಗಿತಕ್ಕೆ ಈ ಕಾರಣ ಏನೈತಲ್ಲ, 7.5 ವರ್ಷ ನಾನು ಜೈಲೊಳಗಿದ್ದೀನಿ ಅನ್ನೋದು, ಇದು ಕಾರಣವನ್ನು ಕೊಟ್ಟು ನಾವು ನಿನ್ನನ್ನು ಜೈಲಿಂದ ಬಿಡಕ್ಕಾಗೋದಿಲ್ಲ ಅಂತ ಕೋರ್ಟ್ ಹೇಳ್ತು ಗೈಸ್. ಯಾವುದೇ ಹೊಸ ಪರಿಸ್ಥಿತಿ, ನ್ಯೂ ಡೆವಲಪ್ಮೆಂಟ್ ಇಲ್ಲ. ಸೊ ಅಪೀಲ್ ವಿಳಂಬ, ಸೆಂಗರ್ ಸಲ್ಲಿಸಿದ ಈ ಒಂದು ಪುನರಾವರ್ತಿತ ಅರ್ಜಿಗಳೇ ಕಾರಣ. ಸೊ ಫೈನಲಿ ಈಗ ಡೆಲ್ಲಿ ಹೈಕೋರ್ಟ್ ಈ ಬೇಲನ್ನು ನಿರಾಕರಿಸೈತಿ. ಈವನ್ ಸುಪ್ರೀಂ ಕೋರ್ಟ್ ಕೂಡ ಯಾವುದೇ ಕಾರಣಕ್ಕೂ ಇವನಿಗೆ ಬೇಲ್ ಕೊಡಬಾರ್ದು ಅಂತ ಕೂಡ ಹೇಳೈತಿ. ಈ ಒಂದು ಪ್ರಕರಣದಲ್ಲಿ ಸಂವಿಧಾನಾತ್ಮಕ ಮತ್ತು ಕಾನೂನಿನ ಮಹತ್ವವನ್ನು ನೋಡೋದಾದರೆ ಆರ್ಟಿಕಲ್ 21 ಜೀವಿಸುವ ಹಕ್ಕು ಮತ್ತು ಕಸ್ಟೋಡಿಯಲ್ ಸಾವು, ರೂಲ್ ಆಫ್ ಲಾ ವರ್ಸಸ್ ಪೊಲಿಟಿಕಲ್ ಪವರ್, ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಂಡ್ ಫೇರ್ ಟ್ರಯಲ್. ಈ ಒಂದು ಪ್ರಕರಣದಲ್ಲಿ ಅವನು ಏನಾದರೂ ಹೊರಗೆ ಬಿಟ್ಟಿದ್ರೆ, ಸೊ ಆ ಒಬ್ಬ ವಿಕ್ಟಿಮ್ ಏನು ಹೇಳ್ತಿದ್ದು ಅಂದರೆ, ನಮ್ಮನ್ನು ಯಾರನ್ನೂ ಜೀವಂತವಾಗಿ ಬಿಡೋದಿಲ್ಲ, ಸೊ ಅದರಿಂದ ದಯವಿಟ್ಟು ಅವನಿಗೆ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು ಅಂತ. ಇಷ್ಟು ಭಯ ಇರೋರನ್ನ ಏನು ಮಾಡಬೇಕು, ಇಂಥವ್ರಿಗೆ ಎಂಥ ಶಿಕ್ಷೆಯನ್ನು ಕೊಡಬೇಕು ಅಂತ ನೀವೇ ಹೇಳಿ ಗೈಸ್. ಸುಪ್ರೀಂ ಕೋರ್ಟ್ ಆಯಿತು, ಹೈಕೋರ್ಟ್ ಆಯಿತು ಆ್ಯಂಡ್ CBI ಕೋರ್ಟ್ ಆಯಿತು, ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕೂಡ ಆ ವಿಕ್ಟಿಮ್ಗೆ ಭಯ ಹೋಗಿಲ್ಲ. ಆ್ಯಂಡ್ ಇದು ಒಂದೇ ಪ್ರಕರಣದೊಳಗೆ ಇವರು ಭಾಗಿಯಾಗಿಲ್ಲ, ಹಲವಾರು ಇಂಥ ಪ್ರಕರಣಗಳನ್ನು ಇವರು ಭಾಗಿಯಾಗಿದ್ದಾರೆ ಗೈಸ್. ನೀವು ಕರೆಂಟ್ ಲಾಸ್ಗಳಲ್ಲಿ ಆ್ಯಂಡ್ ನಿಮ್ಮ ಬರೆಯುವಂಥ ಪ್ರಬಂಧಗಳಲ್ಲಿ ಉದಾಹರಣೆಯಾಗಿ ಉನ್ನಾವ್ ಪ್ರಕರಣ, ಅತ್ಯಾಚಾರ ಪ್ರಕರಣವನ್ನು ಕೊಡ್ಬೋದು. ಓಕೆ, ಈಗ MCQs, ಈ ಒಂದು ಪ್ರಕರಣದ ಮೇಲೆ MCQs. ಉನ್ನಾವ್ ಅತ್ಯಾಚಾರ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಯಾವ ಕಾರಣಕ್ಕಾಗಿ ಉತ್ತರ ಪ್ರದೇಶದಿಂದ ದೆಹಲಿಗೆ ವರ್ಗಾಯಿಸಿತು? ಸಾಕ್ಷಿದಾರರ ಕೊರತೆಯಿಂದ ಅಲ್ಲ, ರಾಜ್ಯ ಸರ್ಕಾರದ ಮನವಿಯಿಂದ ಅಲ್ಲ, ನ್ಯಾಯಸಮ್ಮತ ವಿಚಾರಣೆ ಮತ್ತು ಸಾಕ್ಷಿದಾರರ ಸುರಕ್ಷತೆಗಾಗಿ. ಎಸ್. ಓಕೆ, ಅಪರಾಧವು ಅಪ್ರಾಪ್ತಳಿಗೆ ಸಂಬಂಧಿಸಿದ ಕಾರಣ. ನೋ, ಸಿ ಇಸ್ ದ ರೈಟ್ ಆನ್ಸರ್. ಸಾಕ್ಷಿದಾರರ ರಕ್ಷಣೆ ಮಾಡೋದು ಮತ್ತು ನ್ಯಾಯಸಮ್ಮತ ವಿಚಾರಣೆಗಾಗಿ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶದಿಂದ ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದನ್ನು ಕಾಣ್ತೀವಿ. ಉನ್ನಾವ್ ಪ್ರಕರಣದಲ್ಲಿ ಸಂತ್ರಸ್ತೆಯ ತಂದೆ ಮರಣವನ್ನು ಯಾವ ರೀತಿಯ ಅಪರಾಧವೆಂದು ಪರಿಗಣಿಸಲಾಯಿತು? ಇದು ವೆರಿ ಇಂಪಾರ್ಟೆಂಟಾ. ಇದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಕಸ್ಟೋಡಿಯಲ್ ಡೆತ್ಗೆ. ಓಕೆ, ಸಾಮಾನ್ಯ ಹಲ್ಲೆ ಅಲ್ಲ, ನ್ಯಾಯಾಲಯ ಅವಮಾನ ಅಲ್ಲ, ಕಸ್ಟೋಡಿಯಲ್ ಡೆತ್. ವೆರಿ ಇಂಪಾರ್ಟೆಂಟ್ ಗೈಸ್. ನಮ್ಮ ದೇಶದೊಳಗೆ ಇಟ್ಸ್ ಅ ಬಿಗ್ ಪ್ರಾಬ್ಲಮ್. ಈವನ್ ತಮಿಳ್ನಾಡಿನೊಳಗೂ ಕೂಡ ರೀಸೆಂಟ್ಲಿ ಕಸ್ಟೋಡಿಯಲ್ ಡೆತ್ನ ನೀವು ನೋಡ್ಬೋದು. ಆ್ಯಂಡ್ ಯಾರು ಕಾನೂನನ್ನು ಕಾಪಾಡಬೇಕು, ಯಾರು ಒಬ್ಬ ವ್ಯಕ್ತಿಯನ್ನು ಕಾಪಾಡಬೇಕು ಕಾನೂನಿನ ಅಡಿಯಲ್ಲಿ, ಅವರೇ ಕಾನೂನನ್ನು ಕೈಗೆ ತೆಗೆದುಕೊಂಡು ಅಂಥವ್ರನ್ನ ಸಾಯೋ ಹಾಗೆ ಮಾಡಿದರೆ ಏನು ಮಾಡೋದು, ಇನ್ನು ಯಾವ ದೇಶಕ್ಕೆ ಹೋಗೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಕುಲ್ದೀಪ್ ಸಿಂಗ್ ಸೆಂಗರ್ ಅವರಿಗೆ 2020ರಲ್ಲಿ ಯಾವ ಅಪರಾಧಕ್ಕೆ 10 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು? ಅತ್ಯಾಚಾರ, ಎಸ್. ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಮೇಲೆ ಅತ್ಯಾಚಾರ, ಸಾಕ್ಷಿ ನಾಶ, ಇದನ್ನು ಮಾಡಿದ್ದಾರೆ. ಆದರೆ ಸಂತ್ರಸ್ತೆಯ ತಂದೆಯ ಕಸ್ಟೋಡಿಯಲ್ ಸಾವಿಗೆ ಸಂಚು ರೂಪಿಸಿದ ಅಪರಾಧಕ್ಕಾಗಿ 10 ವರ್ಷ. ಇವ್ರ ಮೇಲೆ ಒಂದಲ್ಲ ಎರಡಲ್ಲ ಹಲವಾರು ಪ್ರಕರಣಗಳು ಪೆಂಡಿಂಗ್ ಇದ್ದಾವೆ. ಆದರೂ ಕೂಡ ಈ ವ್ಯಕ್ತಿ ಮಾತ್ರ ನೋಡ್ರಿ ಮತ್ತೆ ಬೇಲಿಗೆ ಅಪ್ಲೈ ಮಾಡ್ತಾನೆ. ಓಕೆ, ಸೊ ಹೊರಗೆ ಬಂದು ಏನು ಪ್ಲ್ಯಾನ್, ಮತ್ತೆ ಎಷ್ಟು ಕೇಸ್ ಮಾಡಬೇಕು ಅಂತ ಮಾಡಿದಾನು. ಜೂನ್ 2024ರಲ್ಲಿ ದೆಹಲಿ ಹೈಕೋರ್ಟ್ ಸೆಂಗರ್ ಅವರಿಗೆ ಶಿಕ್ಷೆ ಸ್ಥಗಿತ ಅರ್ಜಿಯನ್ನು ಯಾವ ಕಾರಣಕ್ಕೆ ತಿರಸ್ಕರಿಸಿತು ಅಂತ ನಿಮಗೆ ಪ್ರಶ್ನೆ ಇದೆ. ಶಿಕ್ಷೆಯ ಅವಧಿ ಕಡಿಮೆ ಇದ್ದಿದ್ದರಿಂದ ಅಲ್ಲ, ಅಪರಾಧದ ಗಂಭೀರತೆ ಮತ್ತು ಕ್ರಿಮಿನಲ್ ಹಿನ್ನೆಲೆ ಕಾರಣ ಮತ್ತು ಸರ್ಕಾರದ ವಿರೋಧದಿಂದ ಅಪೀಲ್ ಸಲ್ಲಿಸಿದ ಕಾರಣ.
ಅಪರಾಧದ ಗಂಭೀರತೆ ಮತ್ತು ಕ್ರಿಮಿನಲ್ ಹಿನ್ನೆಲೆ. ಇವ ಮತ್ತೆ ಹೋಗಿನೂ ಏನು ಬೇಕಾದ್ ಮಾಡ್ಬೋದು, ಆಲ್ರೆಡಿ ಇವ ಒಬ್ಬ ದೊಡ್ಡ ಅಪರಾಧಿ ಅದಾನೆ ಅನ್ನುವಂಥ ಕಾರಣಕ್ಕಾಗಿ. ನೆಕ್ಸ್ಟ್ 2026ರಲ್ಲಿ ಸೆಂಗರ್ ಅವರ ಬೇಲ್ ಶಿಕ್ಷೆ ಸ್ಥಗಿತ ಅರ್ಜಿಯನ್ನು ಮತ್ತೆ ನಿರಾಕರಿಸಲು ನ್ಯಾಯಾಲಯ ನೀಡಿದ ಪ್ರಮುಖ ಕಾರಣವೇನು? ಸೊ ಅವರು ಜೈಲಿನಲ್ಲಿ 7.5 ವರ್ಷ ಕಳೆದಿದ್ದಾರೆ ಎಂಬ ಕಾರಣ ಮಾತ್ರ ಸಾಕಾಗೋದು. ಎಸ್, ಬರೀ 10 ವರ್ಷದೊಳಗೆ 7.5 ವರ್ಷ ಆಲ್ರೆಡಿ ಕಳೆದಿನಂತ ಹೇಳಿ ಆ ಕಾರಣಕ್ಕಾಗಿ ನನಗೆ ಬೇಲ್ ಕೊಡು ಅಂದರೆ ಅದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಇದನ್ನು ರಿಜೆಕ್ಟ್ ಮಾಡಿದ್ದನ್ನು ಕಾಣ್ತೀವಿ ಗೈಸ್. ಇದು ಉತ್ತರ ಪ್ರದೇಶದ ಉನ್ನಾವೋದಲ್ಲಿ ಜಿಲ್ಲೆಯಲ್ಲಿ ನಡೆದಂಥ ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಮೇಲೆ ಒಬ್ಬ MLA ಮಾಡಿರುವಂಥ ಒಂದು ಘನಘೋರ ಕೃತ್ಯ. ಅಷ್ಟೇ ಅಲ್ಲ, ಎಂಟೈರ್ ಫ್ಯಾಮಿಲಿನ ಸರ್ವನಾಶ ಮಾಡುವಂಥ ಒಂದು ಪ್ಲ್ಯಾನ್ ಅವ್ರದ್ದಾಗಿತ್ತು. ಇಂಥವರು ಕೂಡ ನಮ್ಮ ದೇಶದೊಳಗಿದ್ದಾರೆ. ರೇಪ್ ಕೇಸ್ಗಳಲ್ಲಿ ಯಾವ ಶಿಕ್ಷೆಯನ್ನು ಕೊಡಬೇಕು, ಇಂಥವ್ರನ್ನು ಏನು ಮಾಡಬೇಕು. ಆ್ಯಂಡ್ ಉತ್ತರ ಪ್ರದೇಶದೊಳಗೆ ನಿಮಗೆಲ್ಲ ಗೊತ್ತಿದ್ದಂಗೆ ಆಲ್ರೆಡಿ ವಿಚಿತ್ರ ಶಿಕ್ಷೆಗಳು ಇದ್ದಾವೆ. ಓಕೆ, ಸೊ ಇವನ್ ಮನೆಯನ್ನು ಡೆಮಾಲಿಷ್ ಮಾಡೋದು, ಬಿಸ್ನೆಸ್ ಹಾಳು ಮಾಡೋದು, ಸೊ ಆ ಥರ ಎಲ್ಲ ಮಾಡಿದರೂ ಕೂಡ ಉತ್ತರ ಪ್ರದೇಶದಲ್ಲಿ ಈ ಒಂದು ಅತ್ಯಾಚಾರ ಪ್ರಕರಣಗಳು ಕಡಿಮೆ ಆಗ್ತಾ ಇಲ್ಲ ಗೈಸ್. ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಗಿಯಾದವ್ರಿಗೆ ಏನು ಮಾಡಬೇಕು, ಮತ್ತೆ ಅವರಿಗೆ ಬೇಲ್ ಕೊಟ್ಟು ಹೊರಗೆ ಕಳಿಸೋದ್ರಿಂದ ಅವ್ರು ಏನು ಆಗಬಾರ್ದು. ಓಕೆ, ನಿಮ್ಮ ಅನಿಸಿಕೆ ಏನು? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಿಳಿಸಿ. ಕನಮಡಿ IAS ಮತ್ತು KAS ಸಂಸ್ಥೆ ಧಾರವಾಡದ ಸಪ್ತಾಪುರ ಬಾವಿ ಪಕ್ಕದೊಳಗೆ ನಮ್ಮ ಸಂಸ್ಥೆಯ ಹೊಸ ಬ್ರ್ಯಾಂಚ್ ಪ್ರಾರಂಭ ಆಗಿದೆ ಗೈಸ್. ಇಲ್ಲಿ ನಿಮಗೆ ಎಲ್ಲ ಒಂದು ಸ್ಪರ್ಧಾತ್ಮಕ ತರಬೇತಿಯ ಒಂದು ಕೋರ್ಸಸ್ಗಳು ಸಿಗ್ತವೆ. ಆ್ಯಂಡ್ ವೆಕೇಷನ್ ಕ್ಲಾಸಸ್ಗಳು 8th, 9th, 10th, 5th ಇಂದ 10th ವರೆಗೂ ವೆಕೇಷನ್ ಕ್ಲಾಸಸ್ಗಳು ನಿಮಗೆ ಇಲ್ಲಿ ಸಿಗ್ತವೆ. ಆ್ಯಂಡ್ ಈವನ್ ಈ ಒಂದು PSI ಪೇಪರ್ 1 ಪತ್ರಿಕೆಯ ಒಂದು ಕ್ಲಾಸಸ್ಗಳು ಕೂಡ ವಿಶೇಷವಾಗಿ ನಿಮಗೆ ಇಲ್ಲಿ ಸಿಗ್ತವೆ. ಆ್ಯಂಡ್ ಎವ್ರಿ ಮಂತ್ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತವೆ. ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದವರು ಇದ್ರಿ, ಯಾರು ಈ ಥರ ನೀವು ಡೀಟೇಲ್ ಆಗಿ ಏನು ನಡೀತಾ ಇದೆ ದೇಶದೊಳಗೆ, ಈವನ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಪ್ರತಿಯೊಂದು ವಿಷಯವನ್ನು ಯಾರ್ಯಾರು ತಿಳ್ಕೊಬೇಕಂತೀರಿ, ಸೊ ಯು ಕ್ಯಾನ್ ಆಲ್ವೇಸ್ ಕಮ್ ಆ್ಯಂಡ್ ವಿಸಿಟ್ ಟು ಅವರ್ ಇನ್ಸ್ಟಿಟ್ಯೂಟ್ ಗೈಸ್. ಆ್ಯಂಡ್ ಯಾರಿಗಾದರೂ ಪುಸ್ತಕ ಬೇಕು ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನಿಮಗೆ ಪುಸ್ತಕಗಳು, ಕ್ವಾಲಿಟಿ ಪುಸ್ತಕಗಳು ಲಭ್ಯವಿದ್ದಾವೆ ಗೈಸ್. ಆ್ಯಂಡ್ ಒಂದು ಬಾರಿ ನೀವೇ ಓದಿ ನೋಡಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿರಿ. ನಿಮಗೆ ಇಷ್ಟ ಆಗಿದ್ದನ್ನು ಯಾಕೆ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡೋದಿಲ್ಲ? ಸೊ ಈ ಎಲ್ಲ ಕೇಸ್ ಲಾಸ್ಗಳು, ಈ ಒಂದು ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ಸ್ಗಳು ನಿಮಗೂ ಹೆಲ್ಪ್ ಆಗ್ತವೆ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗಲಿ. ಪ್ರತಿಯೊಬ್ಬರಿಗೂ ಕೂಡ ಈ ದೇಶದೊಳಗಿರೋರಿಗೆ ಕಾನೂನಿನ ಅರಿವು ಇರುವಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಗೈಸ್. ಪ್ಲೀಸ್ ಡೂ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಈ ಕೇಸ್ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಬಾಯ್, ಟೇಕ್ ಕೇರ್.